ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸ್ಥಳದಿಂದ. ಚರಣ್, ಸ್ಥಳದಲ್ಲಿ ಏನೆಲ್ಲ ಆಗ್ತಾ ಇದೆ? ಈ ರೈಲ್ವೆ ಇಲಾಖೆಯ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ರು ಅಂತ ಹೇಳಿ ಹಲವು ಬಾರಿ ನೋಟಿಸ್ ಅನ್ನ ಕೊಡಲಾಗಿತ್ತು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೌದಾ? ನೋಟಿಸ್ ಅನ್ನ ಕೊಡಲಾಗಿತ್ತಾ? ನೋಟಿಸ್ ಅನ್ನ ಕೊಟ್ಟ ನಂತರವೂ ಕೂಡ ಈ ರೀತಿಯಾಗಿ ಅವರು ತೆರವು ಮಾಡ್ತಾ ಇದ್ದಾರಾ? ಹೇಗೆ ಏನ್ ಹೇಳ್ತಾ ಇದ್ದಾರೆ ಸ್ಥಳೀಯರು? ಎಷ್ಟು ಮನೆಗಳಿದ್ದಾವೆ ಅಲ್ಲಿ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ? ಎಸ್ ರಮ್ಯಾ, ಪ್ರಮುಖವಾಗಿ ಕಳೆದ 4-5 ದಿವಸಗಳಿಂದ ಈ ಒಂದು ಒತ್ತುವರಿ ಕೆಲಸವನ್ನ ರೈಲ್ವೆ ಇಲಾಖೆ ಮುಂದುವರಿಸ್ತಾ ಇರುವಂತದ್ದು. ರೈಲ್ವೆ ಇಲಾಖೆ ಈ ಒಂದು ಒತ್ತುವರಿ ಕೆಲಸ ಏನಿದೆ ಇದರಿಂದಾಗಿ ಒಂದಿಷ್ಟು ಅಲ್ಲಿನ ಸ್ಥಳೀಯರಿಗೆ ಸಮಸ್ಯೆಗಳು ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ರೈಲ್ವೆ ಟ್ರ್ಯಾಕ್ ಬಳಿ ಇರುವಂತಹ ಸುಮಾರು 30ಕ್ಕೂ ಹೆಚ್ಚು ಮನೆಗಳನ್ನ ಈಗಾಗಲೇ ಡೆಮಾಲಿಷನ್ ಮಾಡಲಾಗಿದೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಅಲ್ಲಿನ ಸ್ಥಳೀಯ ನಿವಾಸಿಗಳು ಏನಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಈ ಜಾಗ ಬಿಟ್ಟು ಕದಲೋದಿಲ್ಲ, ಕಳೆದ 14-15 ವರ್ಷಗಳಿಂದ ನಾವು ಇದೇ ಜಾಗದಲ್ಲಿ ವಾಸ ಇದ್ದೀವಿ, ಮತ್ತೆ ಇಲ್ಲೇ ನಾವು ಮನೆಗಳನ್ನ ಮಾಡ್ಕೊಂಡಿದ್ದೀವಿ, ಆದ್ರೆ ಏಕಾಏಕಿಯಾಗಿ ಬಂದು ಈಗ ಡೆಮಾಲಿಷನ್ ಮಾಡಿದ್ರೆ ನಾವು ಎಲ್ಲ ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪಟ್ಟು ಹಿಡಿದು ಕೂತಿರುವಂತದ್ದು. ಇದರ ಜೊತೆಗೆ ಏನೋ ಮೊದಲ ದಿನ ಡೆಮಾಲಿಷನ್ಗೆ ಬಂದಂತಹ ಅಧಿಕಾರಿಗಳೇನಿದ್ದಾರೆ ಯಾವುದೇ ರೀತಿಯಾದಂತಹ ಒಂದಿಷ್ಟು ಕಾಲಾವಕಾಶವನ್ನ ಅಧಿಕಾರಿಗಳು ನೀಡಿರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಒಳಭಾಗದಲ್ಲಿ ಇದ್ದಂತಹ ಬಟ್ಟೆ ಬರೆಗಳಾಗಿರಬಹುದು, ಪಾತ್ರೆ ಪಗಡೆಗಳಾಗಿರಬಹುದು ಎಲ್ಲವೂ ಕೂಡ JCB ಮೂಲಕ ಡೆಮಾಲಿಷನ್ ಮಾಡಲಾಗುತ್ತೆ, ಅವೆಲ್ಲವನ್ನ ಕೂಡ ನಾಶ ಮಾಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ನಮಗೆ ಮುಂದಿನ ದಾರಿ ಇಲ್ಲ ಅಂತ ಹೇಳಿ ಈಗ ಅಲ್ಲಿನ ನಿವಾಸಿಗಳು ಅಲ್ಲೇ ಸ್ಥಳದಲ್ಲೇ ಬಿಡಾರವನ್ನ ಹೂಡಿರುವಂತದ್ದು, ರಾತ್ರಿ ಎಲ್ಲ ಕೂಡ ಹೊರಭಾಗದಲ್ಲೇ ಮಲಗುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ 2-3 ಬಾರಿ ಪೊಲೀಸರು ಬಂದು ಅವರನ್ನ ಜಾಗದಿಂದ ಖಾಲಿ ಮಾಡಿಸುವಂತಹ ಕೆಲಸವನ್ನ ಮಾಡ್ಲಿಕ್ಕೆ ಮುಂದಾಗಿದ್ರು, ಮತ್ತೆ ಲಾಠಿ ಚಾರ್ಜ್ ಅನ್ನ ಮಾಡಿದ್ರು ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ, ಸುಮಾರು 500ಕ್ಕೂ ಹೆಚ್ಚು ಪೊಲೀಸರು ಜಮೆಗೊಂಡಿದ್ರು, ಮತ್ತೆ ಸ್ಥಳೀಯರನ್ನ ನೂಕುನುಗ್ಗಾಟ ಇವೆಲ್ಲವೂ ಕೂಡ ನಡೆದಿತ್ತು. ಆದ್ರೆ ಸದ್ಯ ಈಗ ಸ್ಥಳದಲ್ಲಿ ಯಾವುದೇ ರೀತಿಯಾಗಿ ಡೆಮಾಲಿಷನ್ ಮಾಡಿದ್ರು ಕೂಡ ನಾವು ಜಾಗ ಬಿಟ್ಟು ಕದಲೋದಿಲ್ಲ ಅಂತ ಹೇಳಿ ಒಂದಿಷ್ಟು ಅಲ್ಲಿನ ನಿವಾಸಿಗಳು ಪಟ್ಟು ಹಿಡಿದು ಕೂತಿದ್ರೆ, ಒಂದು ಕಡೆಯಲ್ಲಿ ನೀವು ಬಿಟ್ಟು ಹೋಗ್ಲೇಬೇಕು ಅಂತ ಹೇಳಿ ಅಧಿಕಾರಿಗಳು ನೋಟಿಸ್ ಮೇಲೆ ನೋಟಿಸ್ ಅನ್ನ ತಂದು ಕೊಡ್ತಾ ಇದ್ದಾರೆ. ಇನ್ನು ಅಧಿಕಾರಿಗಳ ಹೇಳ್ತಿರುವಂತಹ ಮಾಹಿತಿಯ ಪ್ರಕಾರ ಈ ಹಿಂದೆ ಕೂಡ ಇಲ್ಲಿನ ಜನರಿಗೆ ಒಂದಿಷ್ಟು ನೋಟಿಸ್ ಗಳನ್ನ ನೀಡಲಾಗಿತ್ತು, ಆದ್ರೆ ನೋಟಿಸ್ಗೆ ಸರಿಯಾದ ರಿಪ್ಲೈಗಳು ಬಂದಿರಲಿಲ್ಲ, ಮತ್ತೆ ಅದನ್ನ ಫೈಟ್ ಮಾಡುವಂತದ್ದಾಗಿರ್ಬಹುದು, ಅದಕ್ಕೆ ಸ್ಟೇ ತರುವಂತದ್ದಾಗಿರ್ಬಹುದು, ಇದ್ಯಾವುದು ಕೂಡ ತಂದಿರಲಿಲ್ಲ. ಈ ನಿಟ್ಟಿನಲ್ಲಿ ಬಂದು ಡೆಮಾಲಿಷನ್ ಅನ್ನ ಮಾಡಲಾಗಿದೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಮತ್ತೊಂದು ವಾದ ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ಯಾವುದೇ ರೀತಿಯಾದಂತಹ ನೋಟಿಸ್ಗಳು ಸರ್ವಾಗಿಲ್ಲ, ನೋಟಿಸ್ಗಳು ಸರ್ವಾಗಿದ್ರೆ ಅದನ್ನ ನಾವು ಲೀಗಲ್ ಆಗಿ ಫೈಟ್ ಮಾಡ್ತಾ ಇದ್ವಿ, ಅದಕ್ಕೆ ಸ್ಟೇ ಆರ್ಡರ್ ಅನ್ನ ತರ್ತಾ ಇದೀವಿ ಅಂತ ಹೇಳಿ ಕೂಡ ಸ್ಥಳೀಯರು ವಾದವನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಇಬ್ಬರ ಜಗಳದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಮಕ್ಕಳು ಮರಿಗಳು ಬೀದಿಗೆ ಬಿದ್ದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆಯಲ್ಲಿ ರೈಲ್ವೆ ಇಲಾಖೆ ಅಧಿಕಾರಿಗಳು ಜಾಗ ಬೇಕು ಅಂತ ಹೇಳಿ ಪಟ್ಟನ್ನು ಹಿಡಿದು ಕೂತಿದ್ರೆ, ಮತ್ತೊಂದು ಕಡೆಯಲ್ಲಿ ಒಂದಿಷ್ಟು ಅಲ್ಲಿನ ಸ್ಥಳೀಯ ನಿವಾಸಿಗಳು ನಾವು ಜಾಗವನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಇದರಿಂದಾಗಿ ಮಕ್ಕಳು ಮರಿಗಳು ಮತ್ತೆ ಹೆಂಗಸರು ಬೀದಿಗೆ ಬಿದ್ದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ಚರ್ಚೆ ಏನಿದೆ ಈಗ ಸದ್ಯ ಇನ್ನಷ್ಟು ಸಂಚಲನವನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಇದರಲ್ಲಿ ಪೊಲೀಸ್ ಇಲಾಖೆ ಕೂಡ ಬಂದು ಒಂದು ತಮ್ಮ ಲಾಠಿ ಚಾರ್ಜ್ ಪ್ರಯೋಗ ಮಾಡಿರೋದ್ರಿಂದಾಗಿ ಮತ್ತಷ್ಟು ವಿವಾದಕ್ಕೆ ಕೂಡ ಕಾರಣ ಆಗ್ತಾ ಇರುವಂತದ್ದು. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಚರಣ್.